ಎಂತ ಕೋ ಇನ್ಸಿಡೆಂಟ್ ನೋಡಿ. ನಾನೇ ನಿಮ್ಮ ಹತ್ರ ನರ್ಸ್ ವಿಚಾರಿಸಿ ಮಗು ಬಗ್ಗೆ ಏನಾದರೂ ಕ್ಲೂ ಸಿಕ್ತಾ ಅಂತ ಕೇಳೋಣ ಅಂದ್ಕೊಂಡಿದ್ದೆ. ನೀವೇ ಬಂದ್ರಿ. ಈಗ ನರ್ಸ್ ಕಂಡೀಷನ್ ಹೇಗಿದೆ? ಏನು ಅಂತ ಹೇಳಿ ಸರ್. ಡೇ ಬೈ ಡೇ ಅವ್ರ ಹೆಲ್ತ್ ತುಂಬಾ ಹಾಳಾಗ್ತಿದೆ. ಕೈ ಕಾಲು ಸ್ವಾಧೀನನೂ ಕಳ್ಕೊಂಡಿದ್ದಾರೆ. ಮಾತಾಡೋದಕ್ಕೂ ಆಗ್ತಿಲ್ಲ. ಪಾಪ ಮಾತಿನ ಶಕ್ತಿನೂ ಕಳ್ಕೊಂಡಿರೋದ್ರಿಂದ ತುಂಬಾ ಅಳ್ತಾ ಇದ್ರು. ನಮ್ಮ ಅತ್ತಿಗೆ ಮಗು ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಗೊತ್ತಿದ್ರೆ ಅಟ್ಲೀಸ್ಟ್ ಬರ್ದ್ಕೊಡಿ ಅಂತ ಒಂದು ಪೆನ್ನು ಪೇಪರ್ ಕೊಟ್ಟೆ. ಪಾಪ ಅವ್ರು ಬರೆಯೋದಕ್ಕೂ ಆಗ್ತೆ ಮಾತಾಡೋದಕ್ಕೂ ಆಗ್ತೆ ತುಂಬಾ ನೋವು ಅನ್ಭವಿಸ್ಬಿಟ್ರು. ನನಗನ್ಸೋ ಮಟ್ಟಿಗೆ ಅವ್ರು ತುಂಬಾ ದಿನ ಬದುಕುಳಿಯೋ ಡೌಟು ಅನಿಸ್ತಿದೆ ಸರ್. ಅಲ್ಲ, ಡಾಕ್ಟರ್ ಏನ್ ಹೇಳ್ತಿದ್ದಾರೆ? ಅವ್ರು ಕೊಡೋ ಸುಳ್ಳು ಪ್ರಾಮಿಸ್ಗಳನ್ನ ನಂಬ್ಕೊಂಡು ಕೂತ್ಕೊಂಡ್ರೆ ನಾವು ನರ್ಸ್ನು ಕಳ್ಕೊಳ್ತೀವಿ, ಜೊತೆಗೆ ಮಗುನೂ ಕಳ್ಕೊಳ್ತೀವಿ. ಈಗ ಅದ್ರ ಮುಂದೆ ಹೇಗೆ? ನಮಗಿರೋ ಏಕೈಕ ಸೋರ್ಸು ಆ ನರ್ಸ್. ಅವಳನ್ನೇ ಕಳ್ಕೊಂಬಿಟ್ರೆ ಸೇವಂತಿಗೆ ಮುಂದೆ ಭವಿಷ್ಯನೇ ಇಲ್ಲ. ಸರ್, ಅವಾಗೊಂದ್ಸತಿ ಹೀಗೆ ಮಾತಾಡುವಾಗ ನಿಮ್ಗೊಬ್ರು ಫೇಮಸ್ ಡಾಕ್ಟರ್ ಗೊತ್ತಿದ್ದಾರೆ ಅಂತ ಹೇಳಿದ್ರಲ್ಲ, ಡಾಕ್ಟ್ರು ಹೆಗಡೆ, ವಿನಾಯಕ್ ಹೆಗಡೆ, ಅವ್ರ ಬಗ್ಗೆ ಕೇಳ್ತಿದ್ದೀರಾ? ಹಾ, ಅವರೇ. ಅವ್ರನ್ನ ಕರ್ಸಕ್ಕಾಗತ್ತಾ ಸರ್? ಅವನು ನನ್ನ ಕ್ಲೋಸ್ ಫ್ರೆಂಡು, ಅಮೆರಿಕದಲ್ಲಿದ್ದಾನೆ. ನಾನು ಹೇಳ್ದಾಗ್ಲೇ ಅವನನ್ನ ಕರೆಸದಿದ್ರೆ ಇಷ್ಟೊತ್ತಿಗೆ ಆ ನರ್ಸು ಸಂಪೂರ್ಣ ಗುಣಮುಖ ಆಗ್ತಿದ್ಲು. ಎಲ್ಲದಕ್ಕೂ ಕಾಲ ಕೂಡು ಬರ್ಬೇಕಲ್ಲ. ಕರೆಸ್ತೀನಿ, ಖಂಡಿತ ಕರೆಸ್ತೀನಿ. ನೀವು ಅಷ್ಟು ಮಾಡಿದ್ರೆ ನಮ್ಮ ಅತ್ತಿಗೆಗೆ ಹೊಸ ಜೀವನ ಸಿಕ್ತಾಗತ್ತೆ ಸರ್. ನನ್ನ ಮಗಳು, ನನ್ನ ಮೊಮ್ಮಗುಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಇಟ್ಸ್ ಮೈ ಪ್ರಾಮಿಸ್. ಕರುಣ ಅವರೇ, ನಿಮ್ಮ ಫ್ರೆಂಡ್ ಹೆಂಡತಿ ಹೇಳೋ ಪ್ರಕಾರ ಬಾಬಾ ಕಾಫಿ. ಥ್ಯಾಂಕ್ಸ್. ಕಾಫಿ ಬೇಡ ಇಷ್ಟೊತ್ತಿನಲ್ಲಿ. ನೋಡ್ ಸೇವಂತಿ, ಇತ್ತೀಚೆಗೆ ಇವ್ರ ಫ್ರೆಂಡ್ ಒಬ್ರು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರಂತೆ. ನಾಮಿನಿ ಮೆನ್ಷನ್ ಮಾಡಿರ್ಲಿಲ್ಲ ಅಂತ ಕಂಪನಿಯವರು ಅವ್ರ ಹೆಂಡತಿ ಹೆಸರಿಗೆ ಈ ಶೇರ್ಸ್ ಅನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ತಗಾದೆ ಮಾಡಿದ್ರಂತೆ. ಕರ್ಣ ಸೆಕ್ಷನ್ 58, 59 ಪ್ರಕಾರ ಕಂಪನಿ ವಿರುದ್ಧ NCLT ನಲ್ಲಿ ಬೇಕಾದ್ರೂ ಪಿಟಿಷನ್ ಫೈಲ್ ಮಾಡಬಹುದು. ಆಗ ಖಂಡಿತ ಅವರು ತಪ್ಪಿಸ್ಕೊಳ್ಳಕ್ಕೆ ಚಾನ್ಸೇ ಇಲ್ಲ. ಅರೆ, ಕಾಫಿ ಕುಡೀರಿ. ಅಲ್ಲ ಭಾವ, ಬಿಸಿ ಇರ್ಲಿಲ್ವಾ? ಒಂದೇ ಗುಟ್ಕಲ್ ಹಾಕಿ ಕುಡಿದ್ಬಿಟ್ರಲ್ಲ. ನಿಮ್ಮ ಕೈಯಿಂದ ಕಾಫಿ ಕುಡಿದೆ ಏನೋ ಕಳ್ಕೊಂಡಾಗ ಅನ್ನಿಸ್ತಿತ್ತು. ಅದಕ್ಕೆ ನಿಮ್ಮ ಕೈಯಾರೆ ಊಟ ಮಾಡಿ ತುಂಬಾ ದಿನ ಆಯ್ತು ಅಂತ ಅನ್ನಿಸ್ತಿದೆ. ಇವತ್ತೊಂದಿನ ಊಟ ಬಡಿಸ್ತೀರಾ? ನೀವು ಮಾಡೋ ಅಡುಗೆನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇಲ್ಲೇ ನಿಂತಿದ್ಯಲ್ಲಮ್ಮ, ಕರ್ಕೊಂಡೋಗಿ ಬಡಿಸು. ಬನ್ನಿ ಭಾವ.
ನೀನ್ ಯಾಕೆ ಇಲ್ಲಿ ಬಂದಿದ್ದೆ, ನಿನ್ನ ಉದ್ದೇಶ ಏನಂತ ಗೊತ್ತಾಗದೇ ಇರೋಷ್ಟು ದಡ್ಡ ಶಿಖಾಮಣಿ ನಾನಲ್ಲ. ಸೇವಂತಿ ಮನಸ್ಸನ್ನ ಕೆಡಿಸಿ ಅವಳ ನೆಮ್ಮದಿನ ಹಾಳು ಮಾಡಕ್ ಬಂದಿದ್ದೆ ನೀನು. ಪ್ರಿಯಾ, ಎಲ್ರೂ ಊಟಕ್ಕೆ ಕಾಯ್ತಿದ್ದಾರೆ, ಬಾ. ಏಯ್, ಹೇಳಿದ್ ಕೇಳಿಸ್ತಿಲ್ವೇನೆ? ನಿದ್ದೆ ಮಾಡ್ತಿದ್ಯಾ? ಪ್ರಿಯಾ, ಏನಾಯ್ತೆ? ಯಾಕೆ ಅಳ್ತಿದ್ಯೆ? ಪ್ರಿಯಾ, ಚಿಕ್ಕಿ, ಡಿಸ್ಟರ್ಬ್ ಮಾಡ್ಬೇಡಿ ಚಿಕ್ಕಿ, ಸುಮ್ಮನೆ ಹೊರಟೋಗಿ. ನಾನೇನೇ ಮಾಡ್ದೆ ನಿನ್ಗೆ? ಊಟ ಕರಿಯಕ್ ಬಂದ್ರೆ ನನ್ ಮೇಲೆ ರೇಗಾಡ್ತಿದ್ಯಲ್ಲ. ನನಗೆ ಊಟ ತಿಂಡಿ ಏನು ಬೇಡ, ಹಸ್ಕೊಂಡಿಲ್ಲ ಸತ್ತು ಹೋಗೋಣ ಅಂತ ಅನಿಸ್ತಾ ಇದೆ. ನೀನ್ ಇಷ್ಟ ತಾಯಿ, ಹಾಗೆ ಮಾಡ್ಕೋ. ಚಿಕ್ಕಿ, ಏನ್ ನಿಮ್ ಮಾತಿನ ಅರ್ಥ? ಊಟ ಬೇಡ ಅಂತ ಹೇಳಿದ್ನಲ್ಲ, ಯಾಕೆ ಅಂತ ಒಂದ್ ಮಾತು ಕೇಳ್ದೆ ಹಾಗೆ ಹೊರಟೋಗ್ತಿದ್ರಲ್ಲ. ಯಾಕೆ ನಾನ್ ಬದುಕಿರೋದು ನಿಮ್ಗೂ ಇಷ್ಟ ಇಲ್ವಾ? ಅಯ್ಯೋ, ಅಲ್ಲಿ ನೋಡಿದ್ರೆ ಆ ಜೆಪಿ ನನಗೆ ಬಾಯಿಗೆ ಬಂದಾಗ ಬೈದು ಅವಮಾನ ಮಾಡ್ದ. ಆ ಸೇವಂತಿ ನನ್ನ ಬಗ್ಗೆ ಮೊಸಳೆ ಕಣ್ಣೀರ್ ಹಾಕಿ ಅವಳೊಂಥರ ಅವಮಾನ ಮಾಡಿದ್ಲು. ಈಗ ನೀವು ನೋಡಿದ್ರೆ ನನಗೆ ಸತ್ತೋಗು ಅಂತಿದ್ದೀರಾ? ಏನ್ ಚಿಕ್ಕಿ, ನಾನು ಇರೋದ ಎಲ್ರೂ ಕೈಲೂ ಅನ್ಸ್ಕೊಳಕ? ಬೀದಿಲ್ ಬಿದ್ದು ಭಿಕ್ಷೆ ಬೇಡಬೇಕಾಗಿದ್ದ ಬಿಕ್ನಾಸಿ ಅರಮನೆ ಸೇರಿ ರಾಜ್ಕುಮಾರಿ ತರ ಮರಿತಾ ಇದ್ದಾಳೆ. ಆಹಾ, ನೋಡ್ಬೇಕಾಗಿತ್ತು ಆ ಜೆಪಿ ಮಹಾರಾಜ ಅವಳಿಗೆ ಮಾಡ್ತಿದ್ರು ರಾಜ ಉಪಚಾರನ. ಅದೇನ್ ಅಕ್ರೆ, ಅದೇನ್ ಪ್ರೀತಿ. ಅವಳಿಗೆ ಅಷ್ಟು ಮಾಡೋನು ಇನ್ನು ಸ್ವಂತ ಮಗಳು ಏನಾದ್ರು ಸಿಕ್ಬಿಟ್ಟಿದ್ರೆ ಅದೆಷ್ಟು ಮಾಡ್ತಿದ್ನೋ. ಅದೇಗೆ ಹುಟ್ಟು ಅವನ್ಗಳ ಮೇಲೆ ಅಷ್ಟೊಂದು ಪ್ರೀತಿ? ಯಾರಿಗ್ ಗೊತ್ತಿತ್ತು ಚಿಕ್ಕಿ? ಅದನ್ನ ತಿಳ್ಕೋಬೇಕು ಅಂತಾನೆ ನಾನಿವತ್ತು ಅಲ್ಲಿಗೆ ಹೋಗಿದ್ದು. ಅವನು ನಿನ್ ವಿಷಯದಲ್ಲಿ ಇಷ್ಟೊಂದು ಬದಲಾಗಿದ್ದಾನೆ ಅಂತಂದ್ರೆ, ಒಂದು, ಆ ಸೇವಂತಿ ನಿನ್ ವಿರುದ್ಧವಾಗಿ ಚುಚ್ಕೊಟ್ಟಿರ್ತಾಳೆ, ಇಲ್ಲ ಅವನ ದೃಷ್ಟಿಲಿ ನೀನೇನಾದ್ರೂ ತಪ್ಪು ಮಾಡಿರ್ತೀಯ. ಅದಕ್ಕೆ ಅವ್ನು ನಿನ್ ಮೇಲೆ ಈ ರೀತಿ ಕೆಂಡ ಕಾರ್ತಿದ್ದಾನೆ. ನಾನೇನ್ ತಪ್ಪು ಮಾಡಿದೀನಿ ಚಿಕ್ಕಿ? ನಾನ್ ಯಾವಾಗ್ಲೂ ಅವನ್ಗೆ ತಂದೆಗಿಂತ ಹೆಚ್ಚಿನ ಸ್ಥಾನ ಕೊಟ್ಟು ಗೌರವಿಸ್ತಾ ಇದ್ದೆ. ನಾನ್ ಯಾವತ್ತೂ ಹತ್ತು ಮೀರಿ ಅವನಿಗೆ ಮಾತಾಡಿಲ್ಲ. ನನ್ ಮೇಲೆ ಸಿಟ್ ಮಾಡ್ಕೊಳ್ಳೋದಕ್ಕೆ ಒಂದೊಂದು ಕಾರಣ ಕೂಡ ಇಲ್ಲ. ಅಂತವ್ನು ಏಕಾಏಕಿ ಈಗ ಬದಲಾಗಿದ್ದಾನೆ ಅಂತ ಅಂದ್ರೆ ನನಗ್ ತೋರಿಸ್ತಿರೋ ಪ್ರೀತಿನ ಅವಳಿಗೆ ತೋರಿಸ್ತಾ ಇದ್ದಾನೆ. ಒಂದ್ ಕೆಲ್ಸ ಮಾಡು, ಈ ಗೊಂದಲಗಳೆಲ್ಲ ಕ್ಲಿಯರ್ ಆಗ್ಬೇಕು, ಅವ್ನ್ ಯಾಕೆ ಸೇವಂತಿ ಕಡೆ ವಾಲಿದಾನೆ ಅಂತ ತಿಳ್ಕೋಬೇಕು ಅಂತಂದ್ರೆ ನೀನು ಆದಿಶೇಷನ ಕರ್ಸ್ಕೋ. ಆದಿಶೇಷನ? ಹೂ ಕಣೆ, ಹೇಗಿದ್ರು ಜೆಪಿನೂ ಆದಿಶೇಷ ಕುಚುಕು ದೋಸ್ತ್ಗಳಲ್ವಾ? ಹೌದು, ಅದೇನೋ ನಿಜ. ಮತ್ತೆ ಕರ್ಸೆ ಅವನ್ನ. ನೋಡು, ಮೀನಿನ ಹೆಜ್ಜೆ ಗೊತ್ತಾಗೋದು ಮೀನಿಗೆ ಮಾತ್ರನೇ. ಜೆಪಿ ಸೇರಾದ್ರೆ ಆದಿಶೇಷ ಸವಾ ಸೇರು. ಆ ಲಾಯರ್ಗೆ ಚಾಪೆ ಕೆಳಗಡೆ ನುಗ್ಗದ್ ಮಾತ್ರ ಗೊತ್ತು, ಆ ಲೈಯರ್ಗೆ ರಂಗೋಲಿ ಕೆಳಗಡೆ ನುಗ್ಗೋದು ಗೊತ್ತು, ಬಿಲ್ಲದೊಳಗಡೆ ನುಸ್ಲೋದು ಗೊತ್ತು. ಒಪ್ಕೋತೀನಿ ಚಿಕ್ಕಿ, ಆದ್ರೆ ಅವನಿವಾಗ ಎಲ್ಲಿದ್ದಾನಂತ ಗೊತ್ತಿಲ್ಲ. ಯಾವ್ದೋ ಫಾರ್ಮ್ ಹೌಸ್ ಅಲ್ಲಿ ಇದೀನಿ ಅಂತ ಹೇಳಿದ್ ನೆನಪಷ್ಟೇ. ಲೇ, ಅವ್ನ್ ನಂಬರ್ ಇದೆಯಲ್ಲ ನಿನ್ನ ಹತ್ರ, ಪತ್ತೆ ಮಾಡು. ಅವನ್ ಮುಂದೆ ಆಳೆತ್ರಕ್ಕೂ ದುಡ್ಡು ಸುರಿಯೇ. ಜೆಪಿ ಯಾಕೆ ಬಾಯ್ ಬಿಡಲ್ಲ ಅಂತ ನಾನು ನೋಡ್ತೀನಿ. ಅಜ್ಜಿ ತುಂಬಾ ಅಪ್ಸೆಟ್ ಆಗ್ಬಿಟ್ಟಿದ್ದಾರೆ. ನಿನ್ನೆ ನೀನ್ ಹೊರಟೋದ್ಮೇಲೆ ರೂಮ್ ಸೇರಿದವರು ಇದುವರೆಗೂ ಆಚೆನೆ ಬಂದಿಲ್ಲ. ಸೇವಂತಿ ಸೇವಂತಿ ಅಂತ ಕನ್ವರ್ಸ್ತಾ ಇರ್ತಾರೆ.